ಸಚಿವ ಸ್ಥಾನ ವಂಚಿತ ಅಸಮಾಧಾನಿತ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪನವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊನ್ನೆ ಸಿಎಂ ಬಂದಿದ್ರು, ಸುರ್ಜೇವಾಲಾ ಅವರು ಬಂದಿದ್ರು, ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಬಂದ್ರು. ತಮ್ಮ ಸಮಾಧಾನ ಆಯ್ತಾ? ಹೇಗೆ ಸಮಾಧಾನ ಆಗೋ ಪ್ರಶ್ನೆ ಅಲ್ಲಪ್ಪ. ಸ್ನೇಹಿತರುಗಳು ಬಂದಿದ್ರು, ಹೋದ್ರು, ಅವ್ರು ಬಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು, ಸರ್ ಮಾಡಿ ಅಂತ ಹೇಳಿದೀನಿ ಅಷ್ಟೇ. ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ. ಸಚಿವ ಸ್ಥಾನ ಬಿಟ್ಟು ಇನ್ನೇನಾಯ್ತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ಸರಿಗ ಪ್ರಶ್ನೆ ಇರುವಂತದ್ದು, ಈಗಾಗಲೇ ಒಂದು ಸ್ಥಾನ ಮಾತ್ರ ಖಾಲಿ ಇದೆ, ಅದನ್ನ ಮಹಿಳೆಯರು ಕೊಡಬೇಕು ಅನ್ನುವಂತ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾಗಿ ಅವರು ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂತ ನಂಬಿಕೆ ಇದೆ, ಹೇಗೆ ಅಂತ? ನೋಡಿ, ನಾನು ಹೇಳದ್ ಕೇಳಿ, ಇದರಲ್ಲಿ ಪ್ರಶ್ನೆ ಅದಲ್ಲ, ಗೊತ್ತಾಯ್ತಾ? ತಪ್ಪನ್ನ ಸರ್ ಮಾಡಬೇಕಾಗಿರೋದು ಅವರು. ಮಾಡ್ತೀವಿ ಅಂತ ಹೇಳಿದರೆ ಅದೇನ್ ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ರೆ ನಾವು ಅಲ್ಲಿ ಅದಿದ್ಯಾ ಅವೆಲ್ಲ ಏನು ಇಲ್ಲದೆ ಇಬ್ಬರಿಬ್ರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ನಾವು ಯಾರು ಗೆಲ್ಲದೆ ಇದ್ದ ಗೆದ್ದು ಬೈ ಎಲೆಕ್ಷನ್ ಸೋಲಿಸಿದ್ದೀವಿ. 20 ಸೀಟ್ ಸೋತಾಗ 1 ಸೀಟ್ ಗೆದ್ದಿದೆ, ಗೊತ್ತಾಯ್ತೇನಪ್ಪ? ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾವು ಗೆದ್ಬಿಟ್ಟು ನಮಗೆ ಏನಿಲ್ಲ ಸುಮ್ಮನೆ ಇರಿ ಅಂದ್ರೆ ಏನರ್ಥ? ನನಗೆಲ್ಲ ಅವಮಾನ ಮಾಡ್ತಾ ಇರೋದು ಅವರು. ಓಟ್ಗೆ ಓಟ್ ಹಾಕಿದ್ರಲ್ಲ ನಮ್ಮನ್ನ, ಕಾಂಗ್ರೆಸ್ನ ನಂಬಿ, ನಮ್ಮನ್ನ ನಂಬಿ, ಆ ಜನಕ್ಕೆ ಅವಮಾನ ಆಗಿದೆ, ಕ್ಷೇತ್ರ ಜನಕ್ಕೆ ಅವಮಾನ ಆಗಿದೆ. ಗೋವಿಂದರಾಜ ನಗರ, ವಿಜಯನಗರ ಕ್ಷೇತ್ರದ ಜನಕ್ಕೆ ಅವಮಾನ ಆಗಿದೆ, ಗೊತ್ತಾಯ್ತೇನಪ್ಪ? ನಮಗೇನು ಅವಮಾನದ ಪ್ರಶ್ನೆ ಅಲ್ಲ. ನಮಗೆ ಗೊತ್ತಾ, ನಾವೇನು ಇದರಿಂದ ಏನು ಜೀವನ ಮಾಡೋರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು. ಏನು ಹೇಳಿ, ಇವನೇನು ಲಂಚ್ಕೋರ ಅಲ್ಲ, ಭ್ರಷ್ಟ ಅಲ್ಲ, ಏನೂ ಅಲ್ಲ, ಅವ್ನ ಪಾಡ್ಗೆ ಅವ್ನು ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟವ್ರು ಅವರು. ನಾವೂ ಅಷ್ಟೇ, ನಾವೇನು ಇದರಿಂದ ಜೀವನ ಏನು ಮಾಡ್ತಾ ಇಲ್ಲ, ಗೊತ್ತಾಯ್ತೇನಪ್ಪ? ಜನಸೇವೆಗೆ ಅವಕಾಶ ಸಿಕ್ತು ಅಂತ ಮಾಡೋದಷ್ಟೇ. ಮಂತ್ರಿ ಆದಾಗ ಯಾರು ಮಾಡದೇ ಇರುವಂತ ರೆಕಾರ್ಡ್ ಮಾಡಿ ಬಂದಿದ್ದೀವಿ, ಗೊತ್ತಾಯ್ತೇನಪ್ಪ? ಒಂದೂವರೆ ವರ್ಷದಲ್ಲಿ ಮಂತ್ರಿ ಆದಾಗ ಹೌಸಿಂಗ್ ಅಲ್ಲಿ ಏನೇನು ರೆಕಾರ್ಡ್ ಮಾಡಬೇಕು ಅದೆಲ್ಲ ರೆಕಾರ್ಡ್ ಯಾರು ಮುರಿಯೋಕ್ಕಾಗಲ್ಲ. ಇನ್ನು 8 ವರ್ಷದಿಂದ, ಗೊತ್ತಾಯ್ತೇನಪ್ಪ? ನಾವು ಮಾಡಿರೋ ರೆಕಾರ್ಡು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿ, ಅಷ್ಟು ಸಿದ್ದರಾಮಯ್ಯನವರೇ ಅಸೆಂಬ್ಲಿನಲ್ಲಿ ಹೊಗಳಿದ್ರು. ಏನಂತ? ಏಯ್ ನೋಡ್ರಿ, ನೀನು ಮಾಡಲಿಲ್ಲ. ಎದುರುಗಡೆ ಒಬ್ಬ ಮಂತ್ರಿನ ಕೂರಿಸ್ಕೊಂಡು ಬಜೆಟ್, ನಮ್ಮ ಅವನು ಬಸವರಾಜ್ ಅವ್ರದ್ದು ಲಾಸ್ಟ್ ಇದರಲ್ಲಿ ಬಜೆಟಲ್ಲಿ, ಕೃಷ್ಣಪ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ ಅಂತ ಹೊಗಳ್ಬಿಟ್ಟು ಮೆರಿಟ್ ಎಲ್ಲ ಅವರೇ ಹೊಗಳಿದ್ರು, ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಇವತ್ತವರೆಗೂ ಏನು ಮಾಡಿಲ್ಲಪ್ಪ. ಅದನ್ನ ನಾವು ಮೆರಿಟ್ ಇಲ್ವಾ, ಇಲ್ಲ ಕೆಪಾಸಿಟಿ ಇಲ್ವಾ, ಇಲ್ಲ ನಾವೇನೋ ಭ್ರಷ್ಟರ, ಲಂಚ್ಕೋರ್ರ, ಇವ್ರದ್ದೇನಾದ್ರು ಏನಾದರೂ ಯಾರ್ದನ ಇದು ಮಾಡಿದೀವೇನಪ್ಪ? ನಾವೇನು ಭ್ರಷ್ಟರೇನಪ್ಪ? ಇಷ್ಟು ಚೆನ್ನಾಗಿ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಎಲ್ಲರೂ ಹೇಳ್ತಾರೆ ಏನಂತ, ಇಷ್ಟೆಲ್ಲ ಆನೆಸ್ಟ್ ಆಗಿ ಏನು ಮಾಡ್ತೀರಾ ಅಂತ. ನಾವು ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನಾವು ಜನಸೇವೆ ಮಾಡೋಕ್ಕೆ ಅಂತ ಬೈ ಚಾನ್ಸ್ ಇದ್ದೀವಿ ಅಷ್ಟೇ, ಗೊತ್ತಾಯ್ತಾ? ಇದಿಲ್ಲ ಅಂದ್ರೆ ನೋಡೋಣ ಏನಾಗುತ್ತೆ ಅಂತ. ಯಾರಿಂದ ಮಿಸ್ಟೇಕ್ ಆಯ್ತು ಅನ್ನೋ ವಿಚಾರ ಏನಾದ್ರು ಅಲ್ಲಿ ಪ್ರಸ್ತಾಪ ಆಯ್ತಾ ನಿಮ್ಮ ಮಾತುಕತೆ ಸಂದರ್ಭದಲ್ಲಿ? ಮತ್ತೆ ಅದಕ್ಕೆ ಪರಿಹಾರ ಏನು ಅಂತ? ನಾವು ಅದರದ ಡೀಟೇಲ್ಸ್ಗೆಲ್ಲ ಹೋಗೋದು ಬೇಡಪ್ಪ. ಅವ್ರು ಹೇಳಿದ್ದಾರೆ ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ ಅಂತ. ತಪ್ಪನ್ನ ಸರ್ ಮಾಡೋ ಜವಾಬ್ದಾರಿ ಅವ್ರದ್ದು, ಗೊತ್ತಾಯ್ತಾ? ಸರ್ ಮಾಡದೇ ಇದ್ರೆ ಬೇರೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಏನಾದ್ರು ತಾವು ಭೇಟಿ ಮಾಡ್ತಾರೆ, ಹೇಗೆ? ನಾನು ಯಾರನ್ನೂ ಭೇಟಿ ಮಾಡಕ್ಕೆ ಹೋಗಿಲ್ಲಪ್ಪ. ಯಾರನ್ನೂ ಹೋಗಿ ನಾವು ಅಯ್ಯೋ ಸ್ವಾಮಿ ನಮಗೆ ಮಾಡಿ ಅಂತಕ್ಕೆ ಏನಂತ ಅಂತ ಗತಿ ಏನು ತಪ್ಪು ಮಾಡಿದ್ವಿ ನಾವು? ಹೋಗಿ ಯಾವನಾದ್ರೂ ಕೈ ಮುಡಿಯೋಕ್ಕೆ, ಯಾರನ್ನಾದ್ರೂ ಕೈ ಮುಡಿಯೋಕ್ಕೆ ಏನು ಮುಡ್ತೀನಪ್ಪ ನಾವು ಆ ಥರದ್ದಿಲ್ಲ ನಮಗೆ. ಅವರು ಸಿದ್ದರಾಮಯ್ಯವರಾಗಲಿ, ಅವರೇ ಹೇಳಿದ್ನಲ್ಲ, ನಾನು ಇಷ್ಟೋ ತನಕ ಸಿದ್ದರಾಮಯ್ಯನವರು ನನ್ನ ಹೊಗಳಿದ್ರು ಅಸೆಂಬ್ಲಿನಲ್ಲಿ. ಕೃಷ್ಣಪ್ಪ ಮಂತ್ರಿ ಆಗಿದ್ದಾಗ ಎಷ್ಟು ಕೆಲಸ ಮಾಡ್ದ ಅಂತ ಹೊಗಳಿದ್ರು. ಅವ್ರಿಗೆ ಗೊತ್ತಿರುವಾಗ ನಾವು ಹೋಗಿ ತಿರ್ಗಾ ಅವ್ರ ಹತ್ರ ಮಾತಾಡೋಕ್ಕಾಗತ್ತಾ? ಅವ್ರಿಗೆ ಗೊತ್ತಲ್ಲ, ಎಲ್ಲ ಗೊತ್ತು, ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು ಎಷ್ಟು ಮೆರಿಟೋರಿಯಸ್ ಆಗಿ ಕೆಲಸ ಮಾಡಿದ ಮಂತ್ರಿ ಆಗಿದ್ದಾಗ ಅಂತ. ಕ್ಷೇತ್ರ ಜನನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ನಾವು ಅಂತ ಗೊತ್ತಾಯ್ತೇನಪ್ಪ? ಇಷ್ಟೆಲ್ಲ ಇದ್ದಾಗ ನಾವು ಆ ವಿಷಯ ಯಾಕೆ ಮಾತಾಡೋದು? ಈಗಿನ ಕ್ಯಾಬಿನೆಟ್ ನೋಡಿದಂತ ಸಂದರ್ಭದಲ್ಲಿ ಮಾನದಂಡ ಏನು ಅಂತ ಅನ್ಸುತ್ತೆ? ಕ್ಯಾಬಿನೆಟ್ ಸೇರ್ಕೊಂಡು ನೀವು ಹೇಳ್ಬೇಕು, ಆ ಮಾನದಂಡಕ್ಕೆಲ್ಲ ನಾವು ಮೀರಿದ್ದೀವ ಅಂತ ನೀವು ಹೇಳ್ಬೇಕು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮ ಆಪ್ತರು ಪ್ರತಿಭಟನೆ ಮಾಡ್ತಾರೆ, ಪಕ್ಷಕ್ಕೂ ಕೂಡ ಸಾಕಷ್ಟು ನೆಗೆಟಿವ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಆಪ್ತರಿಗೆ ಏನು ಹೇಳ್ತೀರಿ? ಪ್ರಶ್ನೆ ಅದಲ್ಲಪ್ಪ, ನಾವು ಆಪ್ತರಿಗೆಲ್ಲ ಪ್ರಶ್ನೆ ಅಲ್ಲ. ನಾನು 2023 ಆಪ್ತರೆಲ್ಲ ಹೋಗಿ ಅಲ್ಲೆಲ್ಲ ಗಲಾಟೆ ಮಾಡಿದ್ರು. ನಾನು ಖಂಡಿತವಾಗ್ಲೂ ಅದೆಲ್ಲ ಮಾಡಬೇಡಿ, ಕಾಂಗ್ರೆಸ್ ಪಕ್ಷ ಬಂದಿದೆ, ಚೆನ್ನಾಗಿ ನಡೀಲಿ ಅಂತ ಬಿಟ್ಟೆ. ನಾನು ಇಮಿಡಿಯೇಟು ಅವಾಗ್ಲೂ ಬೇಗ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದರು. ಈಗ ಅವಕಾಶ ಇದ್ದಾಗ್ಲೂ ಮಾಡಲಿಲ್ಲ ಅಂದ್ರೆ ಅವ್ರ ಹಣೆ ಬರ. ನೇರ ಪ್ರಶ್ನೆ ಸರ್, ಈ ಒಂದೊಮ್ಮೆ ತಮಗೀಗ ಸಚಿವ ಸ್ಥಾನ ಕೊಡದೇ ಇದ್ರೆ ತಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ಆಮೇಲೆ ಮಾತಾಡೋಣ.
ಇದಿಷ್ಟು ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಹೇಳ್ತಿರುವಂತಹ ಸ್ಪಷ್ಟ ನುಡಿಗಳು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡದಿದ್ರೆ ನಾನು ಸುಮ್ಮನಾಗೋದಿಲ್ಲ, ಸಮಾಧಾನ ಆಗುವಂತ ಪ್ರಶ್ನೆಯೇ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.